ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ನಲ್ಲಿ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಸ್ಪರ್ಧಿಗಳಿಗೆ ಕಾದಿದೆ. ಹಾಗಾದ್ರೆ ಮನೆಯಿಂದ ಹೊರಗೆ ಬಂದವರು ಯಾರು, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋರು ಯಾರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರಲ್ಲಿ 2 ಫಿನಾಲೆ ಇರುತ್ತೆ. ಮೊದಲ ಫಿನಾಲೆಗೂ ಮುನ್ನವೇ ಮಧ್ಯರಾತ್ರಿ ಅನಿರೀಕ್ಷಿತ ಎಲಿಮಿನೇಷನ್ ನಡೆದಿದೆ. ಸ್ಪರ್ಧಿಗಳೇ ನಾಮಿನೇಟ್ ಆದವರ ಫೋಟೋ ಸ್ಟ್ಯಾಂಡ್ ಮುಂದಿಡುವ ಮೂಲಕ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿರುವಂತದ್ದು. ಸ್ನೇಹಿತರೆ, ಈ ಬಾರಿ ಸೀಸನ್ 12ರಲ್ಲಿ 2 ಫಿನಾಲೆ ಇರುತ್ತೆ ಅನ್ನೋದು ಬಿಗ್ ಬಾಸ್ ನಿರೂಪಕ ಕಿಚ್ಚ ಸುದೀಪ್ ಆಲ್ರೆಡಿ ಹೇಳಿದ್ದಾರೆ. ಮೊದಲ ಫಿನಾಲೆ ಇದೇ ಶನಿವಾರ ಹಾಗೆ ಭಾನುವಾರ ನಡೆಯುತ್ತೆ. ಅದಕ್ಕೂ ಮೊದಲೇ ಬಿಗ್ ಬಾಸ್ ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಎಲ್ರಿಗೂ ಕೂಡ ಎದುರಾಗಿರುವಂತದ್ದು. ಅಶ್ವಿನಿ ಗೌಡ, ಸ್ಪಂದನ ಸೋಮಣ್ಣ, ಕಾಕ್ರೋಚ್ ಸುದಿ, ಮಾಳು ನಿಪ್ನಾಳ್ ಹಾಗೆ ರಾಶಿಕಾ ಫೈನಲಿಸ್ಟ್ ಆಗಿದ್ರು. ಸ್ನೇಹಿತರೆ, ಅದರಲ್ಲಿ ಸ್ಪಂದನ ಸೋಮಣ್ಣ ಅವರು ರಶಿಕಾ ಅವರಿಗೆ ಚಾಲೆಂಜ್ ಅನ್ನ ಕೊಡೋ ಮೂಲಕ ರಶಿಕಾ ಅವರು ವಿನ್ ಆಗಿದ್ರು. ಸ್ನೇಹಿತರೆ, ಸೊ ಈ ಪೈಕಿ ಫೈನಲಿಸ್ಟ್ಗಳು ಅಂತ ಬಂದಾಗ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಮಾಳು ನಿಪ್ನಾಳ್ ಹಾಗೆ ರಾಶಿಕಾ ಅವರು ಫೈನಲಿಸ್ಟ್ ಆಗಿದ್ದಾರೆ. ಸೊ ಈ ಫೈನಲಿಸ್ಟ್ಗಳನ್ನ ಹೊರತುಪಡಿಸಿ ಇನ್ನುಳಿದ ಸ್ಪರ್ಧಿಗಳೆಲ್ಲರೂ ಕೂಡ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಸ್ಪಂದನ ಸೋಮಣ್ಣ ಕೂಡ ಒಬ್ರು. ಸೊ ಹಾಗಾಗಿ ಇವರಿಷ್ಟರ ಜನ ಅಂದ್ರೆ ನಾಮಿನೇಟ್ ಆದಂತ ಎಲ್ಲಾ ಸ್ಪರ್ಧಿಗಳು ಟಾಸ್ಕ್ ಆಡಿ ನೆಮ್ಮದಿಯಾಗಿ ಮಲಗೋಣ ಅಂತಂದ್ರೂ ಕೂಡ ಇದೀಗ ಮಿಡ್ ನೈಟ್ ಅಂದ್ರೆ ಮುಖ್ಯ ದ್ವಾರ ಬಳಿಯಲ್ಲಿ ನಿಲ್ಲುವಂತೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಸ್ಪರ್ಧಿಗಳ ಮುಂದೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಫೋಟೋ ಉಳ್ಳ ಸ್ಟ್ಯಾಂಡ್ ನಿಲ್ಲಿಸಲಾಗಿದೆ. ಯಾರು ಮನೆಯಿಂದ ಹೊರ ಹೋಗಬೇಕು ಅಂತ ಹೆಸರು ಹೇಳಿ ಅವರ ಸ್ಟ್ಯಾಂಡ್ ಅನ್ನ ಒಂದು ಸ್ಟೆಪ್ ಮುಂದಕ್ಕೆ ಎತ್ತಿಡಬೇಕು. ಯಾರ ಫೋಟೋ ಉಳ್ಳ ಸ್ಟ್ಯಾಂಡ್ ಮುಖ್ಯ ದ್ವಾರದ ಸಮೀಪದಲ್ಲಿರುತ್ತೋ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ. ಅಶ್ವಿನಿ ಗೌಡ ಅವರು ಸ್ಪಂದನಾ ಹೆಸರು ಹೇಳಿದ್ರೆ, ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಇಬ್ರು ಜಾಹ್ನವಿ ಹೆಸರನ್ನ ಹೇಳಿ ಸ್ಟ್ಯಾಂಡ್ ಮುಂದೆ ಇಟ್ಟಿದ್ದಾರೆ. ಸತೀಶ್ ಅವರು ಮಂಜು ಭಾಷಿಣಿ, ಜಾಹ್ನವಿ ಅವರು ರಕ್ಷಿತಾ ಶೆಟ್ಟಿ ಸ್ಟ್ಯಾಂಡ್ ಅನ್ನ ಮುಂದುವರಿಸಿದ್ದಾರೆ. ಇನ್ನುಳಿದ ಸ್ಪರ್ಧಿಗಳು ಯಾರ ಹೆಸರನ್ನ ಸೂಚಿಸಿದ್ದಾರೆ ಅನ್ನೋದು ಪ್ರೋಮೋದಲ್ಲಿ ರಿಲೀಸ್ ಆಗಿಲ್ಲ. ಸೊ ಕೆಲವರು ಸತೀಶ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನುವಂಥದ್ದಾಗಿ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಮಂಜು ಭಾಷಿಣಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಸೊ ಬಿಗ್ ಬಾಸ್ ನಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಸೊ ಮನೆಯಿಂದ ಯಾರು ಹೊರ ಬಂದಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ನಾವು ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅನ್ನ ನೋಡ್ಲೇಬೇಕು. ಆದ್ರೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಕೋರ್ಸ್ ಒಂದಷ್ಟು ಹೆಸರುಗಳು ಮಧ್ಯಾಹ್ನದಿಂದ ಓಡಾಡ್ತಾ ಇದೆ. ಸೊ ಅದರಲ್ಲಿ ಅತಿ ಹೆಚ್ಚು ಓಡಾಡಿರುವಂತಹ ಹೆಸರು ಏನಪ್ಪಾ ಅಂತಂದ್ರೆ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದಾಗಿ. ಸ್ನೇಹಿತರೆ, ಇನ್ನು ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗತ್ತೆ. ಸ್ನೇಹಿತರೆ, ಈ ಪೈಕಿ ಶ್ವೇತಾ ಪ್ರಸಾದ್ ಆಗಿರ್ಬೋದು, ವಿಜಯ್ ಸೂರ್ಯ ಆಗಿರ್ಬೋದು. ಅಂದ್ರೆ ವಿಜಯ್ ಸೂರ್ಯ ಈ ಬಾರಿ ಬಿಗ್ ಬಾಸ್ ಬರ್ತಾರೆ ಅನ್ನುವಂತ ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು. ಸೊ ಹಾಗಾಗಿ ಇವರು ಕೂಡ ಬರಬಹುದು ಅನ್ನುವಂತ ಒಂದಷ್ಟು ನಿರೀಕ್ಷೆಯನ್ನ ಕೂಡ ಮಾಡಲಾಗ್ತಾ ಇದೆ. ಹಾಗೆ ವರುಣ್ ಆರಾಧ್ಯ ಆಗಿರ್ಬೋದು, ಭೂಮಿಕಾ ರಮೇಶ್ ಆಗಿರ್ಬೋದು, ಹೀಗೆ ಸಾಕಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಬಿಗ್ ಬಾಸ್ಗೆ ಇವರೆಲ್ಲರೂ ಕೂಡ ಎಂಟ್ರಿ ಕೊಡ್ತಾರ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಸಾಧ್ಯ ಇದೆಯಾ? ಇದು ಹೌದು ಅನ್ನೋದಕ್ಕೆ ಲಾಸ್ಟ್ ಸೀಸನ್ ಹನುಮಂತ ಅವರೇ ರೀಸನ್ ಆಗಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಬಿಗ್ ಬಾಸ್ ಸೀಸನ್ ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಬಾರಿಯ ಅಂದ್ರೆ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ, ಎಲಿಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಎಲ್ಲರೂ ಕೂಡ ಆರಾಮಾಗಿ ಮಲಗಿದ್ರು. ಆದ್ರೆ ಸಡನ್ ಆಗಿ ಬಿಗ್ ಬಾಸ್ ಒಂದು ಚೋಕ್ ಅನ್ನ ಕೊಡ್ತಾರೆ. ಸೊ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದಾಗಿ. ಸೊ ಈಗ ಹೆಸರು ಕೇಳಿ ಬರ್ತಿರುವಂತದ್ದು ಇಬ್ಬರ ಹೆಸರು ಸ್ನೇಹಿತರೆ. ಒಂದು ಮಂಜು ಭಾಷಿಣಿ, ಇನ್ನೊಬ್ರು ಸತೀಶ್ ಅವರು. ಸೊ ಇವರಿಬ್ಬರ ನಡುವೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು? ಸೊ ನಿಮಗೆ ಯಾರು ಇಷ್ಟ ಇಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಬೇಕು? ಸೊ ಆ ಸ್ಪರ್ಧಿಗಳ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.